ಇವತ್ತಿನ ದಿನ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ 2025 ಲಾಸ್ಟ್ ಇಯರ್ ಏನು ಸೆಕ್ಷನ್ ಸಿ ನಲ್ಲಿ ಒಂದು ಕ್ವಶನ್ಸ್ ಇತ್ತು. ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಅಂತ. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ ಅನ್ನ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಫಸ್ಟ್ ಏನಿದೆ ಕ್ವಶನ್, ಇದು ಸೆಕ್ಷನ್ ಸಿ ಕ್ವಶನ್ ನಂಬರ್ 11B ಕ್ವಶನ್ ಆಗಿ ಕೇಳಿರೋದು. ಈ ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೆ ಈ ವಿಡಿಯೋನ ಫುಲ್ ನೋಡ್ತಾ ಹೋಗಿ. ಸೊ ಫಸ್ಟ್ ಕ್ವಶನ್ ಏನಿದೆ ಅದನ್ನ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ಆನ್ 1st April 2023 AK ಲಿಮಿಟೆಡ್ ಬಿಗ್ಯಾನ್ಸ್ ದಿ ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಫ್ಯಾಕ್ಟ್ರಿ. ಅಂದ್ರೆ 1st April 2023 ನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಅನ್ನ ಫ್ಯಾಕ್ಟ್ರಿ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ ಒಂದು ಲಿಮಿಟೆಡ್. ಕಾಸ್ಟ್ ರಿಲೇಟಿಂಗ್ ಟು ದಿ ಫ್ಯಾಕ್ಟ್ರಿ ಇನ್ಕರ್ಡ್, ಅಂದ್ರೆ ಆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತೆ ಇನ್ ದಿ ಇಯರ್ 31/3/24 ಅಲ್ಲಿ ಏನೆಲ್ಲ ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ ನೋಡಿ. 1st April ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ 31st ಇಯರ್ ಎಂಡಿಂಗ್ ವರೆಗೂ ಕೂಡ ಏನೆಲ್ಲ ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಒಂದು ಕಾಸ್ಟ್ ಆಫ್ ಲ್ಯಾಂಡ್ ಪರ್ಚೇಸ್ ಕೊಟ್ಟಿದ್ದಾರೆ 5 crore ಇದೆ. ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ಸ್ಟ್ರಕ್ಚರ್ ಆನ್ ದಿ ಸೈಟ್ ಅಥವಾ ಡೆಮೊಲ್ಯೂಷನ್ ಕಾಸ್ಟ್ ಅಂತ ಕರಿತೀವಿ 25 lakh ಕೊಟ್ಟಿದ್ದಾರೆ. ಮೆಟೀರಿಯಲ್ ಕನ್ಸ್ಯೂಮ್ ಟು ಕನ್ಸ್ಟ್ರಕ್ಟ್ ದಿ ಫ್ಯಾಕ್ಟ್ರಿ 10 crore rupees ಕೊಟ್ಟಿದ್ದಾರೆ. ಅಂಡ್ ಎಂಪ್ಲಾಯ್ಮೆಂಟ್ ಕಾಸ್ಟ್ ಅಪ್ ಟು 31st December 2023 ರಿಲೇಟಿಂಗ್ ಟು ಕನ್ಸ್ಟ್ರಕ್ಷನ್ಸ್ ಅಂಡ್ ರಿಲೇಟೆಡ್ ಆಕ್ಟಿವಿಟೀಸ್ 8 crore rupees ಇದೆ. ಅದರ್ ಕಾಸ್ಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಕನ್ಸ್ಟ್ರಕ್ಷನ್ 10 lakhs ಇದೆ. ಜನರಲ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ನಾಟ್ ಇನ್ವಾಲ್ವ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ದಾರೆ 30 lakh ಕೊಟ್ಟಿದ್ದಾರೆ. ಆರ್ಕಿಟೆಕ್ಟ್ ಮತ್ತೆ ಕನ್ಸಲ್ಟೆಂಟ್ ಫೀಸ್ ಇದೆ ರಿಲೇಟಿಂಗ್ ಟು ಕನ್ಸ್ಟ್ರಕ್ಷನ್ 5 lakh ಇದೆ. ಕಾಸ್ಟ್ ಆಫ್ ರೀಲೊಕೇಟಿಂಗ್ ಸ್ಟಾಫ್ ಹೂ ಆರ್ ವರ್ಕ್ ಅಟ್ ದಿ ಫ್ಯಾಕ್ಟ್ರಿ 3 lakh. ಕಾಸ್ಟ್ ರಿಲೇಟಿಂಗ್ ಟು ಫಾರ್ಮಲ್ ಓಪನಿಂಗ್ ಆಫ್ ದಿ ಫ್ಯಾಕ್ಟ್ರಿ 5 lakh rupees ಇದೆ. ಸೊ ಇದು ಕಾಸ್ಟ್, ಇಷ್ಟು ಕೂಡ ನಮಗೆ ಕಾಸ್ಟ್ ಎಷ್ಟೆಷ್ಟು ಇನ್ಕರ್ಡ್ ಆಗಿದೆ ಅಂತ ಅವರು ಹೇಳಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದು ಸೆಂಟೆನ್ಸ್ ಹೇಳಿದ್ದಾರೆ ನೋಡಿ, ಏನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ, ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಫ್ಯಾಕ್ಟ್ರಿ ಎಂಡೆಡ್ ಆನ್ 30th November 2023. ನೋಡಿ, ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಆಗೋದು 23 ನಲ್ಲಿ ಕ್ಲೋಸ್ ಆಗುತ್ತದೆ. ಅಂಡ್ ಇಟ್ ವಾಸ್ ಬ್ರಾಟ್ ಇನ್ ಟು ಯೂಸ್, ಅಂದ್ರೆ ಯಾವಾಗ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 31st December 2023, ಅಂದ್ರೆ ಅದನ್ನ 31st December 2023 ನಲ್ಲಿ ಸೊ ಯೂಸ್ ಮಾಡೋಕೆ ತಗೊಂಡ್ಬಂದಿದ್ದಾರೆ ಅಂತ ಅರ್ಥ. ವಾಟ್ ವಿಲ್ ಬಿ ದ ಕ್ಯಾರಿಯಿಂಗ್ ವ್ಯಾಲ್ಯೂ ಅಥವಾ ವಾಟ್ ವಿಲ್ ಬಿ ದಿ ಒರಿಜಿನಲ್ ಕಾಸ್ಟ್ ಆಫ್ ದಿ ಫ್ಯಾಕ್ಟ್ರಿ ಬಿಲ್ಡಿಂಗ್, ಫ್ಯಾಕ್ಟ್ರಿ ಬಿಲ್ಡಿಂಗ್ ನ ಒರಿಜಿನಲ್ ಕಾಸ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ ಬಂದು ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಏನ್ ಹೇಳುತ್ತೆ, ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್ಸ್. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ ಅನ್ನ ನೀವು ಈ ಒಂದು ವರ್ಷದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಫಸ್ಟ್ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ ಹೇಳೋದು ಒರಿಜಿನಲ್ ಕಾಸ್ಟ್ ಆಫ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಹೇಳಿದ್ದಾರೆ. ಹಾಗಾಗಿ ನಾವು ಕ್ಯಾಲ್ಕುಲೇಷನ್ ಆಫ್ ಒರಿಜಿನಲ್ ಕಾಸ್ಟ್ ಆಫ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಂತ ಸೊ ಹೆಡಿಂಗ್ ತಗೊಂಡ್ಬಿಟ್ಟಿದೀವಿ. ಸೊ ಏನು ಒರಿಜಿನಲ್ ಕಾಸ್ಟ್ ಇದೆ, ಸೊ ಕ್ಯಾಲ್ಕುಲೇಷನ್ಸ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೆಡಿಂಗ್ ಹಾಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಫ್ಯಾಕ್ಟ್ರಿ ಬಿಲ್ಡಿಂಗ್. ಸೊ ಅದಾದ್ಮೇಲೆ 2 ಕಾಲಮ್ಸ್ ಅನ್ನ ಡ್ರಾ ಮಾಡ್ಕೊಳ್ಳಿ ಸಿಂಪಲ್ ಆಗಿ, ಜಸ್ಟ್ 2 ಕಾಲಮ್ಸ್ ಹಾಕು. ಸೊ ಪರ್ಟಿಕ್ಯುಲರ್ಸ್, ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ಅಮೌಂಟ್ ಕಾಲಮ್. ಪರ್ಟಿಕ್ಯುಲರ್ಸ್, ಅನದರ್ ಒನ್ ಇಸ್ ಅಮೌಂಟ್ ಕಾಲಮ್. ಸೊ ನೋಡಿ, ನಾವು ಇದು ಒರಿಜಿನಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಂದ್ರೆ PPE ನಲ್ಲಿ ಬರುತ್ತೆ. PPE ನಲ್ಲಿ ನೀವು ಯಾವುದೇ ಒರಿಜಿನಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಸೊ ಏನೇನ್ ಕಾಸ್ಟ್ ಇನ್ಕರ್ಡ್ ಆಗಿದೆ ಆ ಒಂದು ಫ್ಯಾಕ್ಟ್ರಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ, ಯಾಕಂದ್ರೆ ಇಲ್ಲಿ AK ಲಿಮಿಟೆಡ್ 1st April 2023 ನಲ್ಲಿ ಒಂದು ಫ್ಯಾಕ್ಟ್ರಿನ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರಂತೆ. ಹಾಗಾದ್ರೆ ಆ ಫ್ಯಾಕ್ಟ್ರಿಯನ್ನ ಕನ್ಸ್ಟ್ರಕ್ಟ್ ಮಾಡಿ ಯೂಸ್ ಮಾಡೋಕೆ ತಗೊಂಬರೋವರೆಗೂ ಏನೆಲ್ಲ ಕಾಸ್ಟ್ ಇನ್ಕರ್ಡ್ ಆಗಿರುತ್ತೆ ಎಲ್ಲಾ ಕಾಸ್ಟ್ ಅನ್ನ ಆಡ್ ಮಾಡ್ಕೊಳ್ತಾ ಹೋಗಿ ಅವಾಗ ನಿಮ್ಗೆ ಒರಿಜಿನಲ್ ಕಾಸ್ಟ್ ಸಿಗುತ್ತೆ. ನೋಡಿ, ಯಾವ PPE ನಲ್ಲಿ ಯಾವುದೇ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಕಾಸ್ಟ್ ಆ ಒಂದು ಅಸೆಟ್ಗೆ ಸಂಬಂಧಪಟ್ಟ ಕಾಸ್ಟ್ ಬಿಟ್ಟು ಬೇರೆ ಯಾವ್ದಾದ್ರು ಇದ್ರೆ ಅದನ್ನ ತಗೊಳ್ಳಕ್ಕೆ ಹೋಗ್ಲೇಬೇಡಿ. ಸೊ ಹೇಗೆ ಮಾಡತಕ್ಕಂಥದ್ದು ಈಗ ನೋಡೋಣ ಬನ್ನಿ. ಒಂದು ಫಸ್ಟ್ ನೋಡಿ, ಏಕೆ ಕನ್ಸ್ಟ್ರಕ್ಷನ್ ಫ್ಯಾಕ್ಟ್ರಿ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಏನೆಲ್ಲ ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. 1 by 1 ನೋಡಿ, ಕಾಸ್ಟ್ ಆಫ್ ಲ್ಯಾಂಡ್ ಪರ್ಚೇಸ್. ಒಂದು ಫ್ಯಾಕ್ಟ್ರಿನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಲ್ಯಾಂಡ್. ಸೊ ಅಂದ್ರೆ ಲ್ಯಾಂಡ್ ನ ಪರ್ಚೇಸ್ ಮಾಡಿದ್ದಾರೆ. ಸೊ ಕಾಸ್ಟ್ ಆಫ್ ಲ್ಯಾಂಡ್ ಪರ್ಚೇಸ್ ಬಂದು 5 lakh ಇದೆ. ಸೊ ನಾಟ್ 5 lakh, ದಟ್ ಈಸ್ ಕಾಸ್ಟ್ ಆಫ್ ಲ್ಯಾಂಡ್ ಪರ್ಚೇಸ್ ಬಂದು 5 crore rupees ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಲ್ಯಾಂಡ್ ಪರ್ಚೇಸ್, ಕಾಸ್ಟ್ ಆಫ್ ಲ್ಯಾಂಡ್ ಪರ್ಚೇಸ್, ಕಾಸ್ಟ್ ಆಫ್ ಲ್ಯಾಂಡ್ ಪರ್ಚೇಸ್ ಬಂದು 5 crore rupees ಇದೆ. ಈ ಕ್ವಶನ್ಸ್ ಅಲ್ಲಿ ಕರೆಕ್ಟ್ ಆಗಿ ನೋಡ್ಕೋಬೇಕು. ಸೊ ಆನ್ಸರ್ಸ್ ಅನ್ನ ಮಾಡಬೇಕಾದ್ರೆ, ಸೊ ಫಸ್ಟ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಕಾಸ್ಟ್ ಆಫ್ ಲ್ಯಾಂಡ್ 5 crore ಇಲ್ಲಿ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್
ದಿ ಲ್ಯಾಂಡ್ ಪರ್ಚೇಸ್ 5 crore rupees. ದಟ್ ಈಸ್ ರಿಲೇಟಿಂಗ್ ಟು ಫ್ಯಾಕ್ಟ್ರಿನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಆಗಿರೋ ಕಾಸ್ಟ್. ನೆಕ್ಸ್ಟ್ ನೋಡಿ, ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ಸ್ಟ್ರಕ್ಚರ್ ಆನ್ ದಿ ಸೈಟ್ ಆರ್ ಡೆಮೊಲ್ಯೂಷನ್ ಕಾಸ್ಟ್. ಅಂದ್ರೆ ಆ ಫ್ಯಾಕ್ಟ್ರಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೂ ಮುಂಚೆ ಅದೇನೋ ಡೆಮೊಲ್ಯೂಷನ್ ಮಾಡಬೇಕಾಗುತ್ತೆ. ಅದು ಅದೇ ಹಳೆ ಬಿಲ್ಡಿಂಗ್ ಇರ್ಬೋದು, ಅಥವಾ ಲ್ಯಾಂಡ್ ಪರ್ಚೇಸ್ ಮಾಡೋ ಲ್ಯಾಂಡ್ ಅಲ್ಲಿ ಏನೆಲ್ಲ ಮೆಟೀರಿಯಲ್ಸ್ ಹಾಕಿರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅಥವಾ ಬೇರೆ ಯಾವ್ದನ್ನು ಸಣ್ಣ ಪುಟ್ಟ ಬಿಲ್ಡಿಂಗ್ ಇದ್ರೆ ಅದನ್ನು ಡೆಮಾಲಿಷ್ ಮಾಡಬೇಕಾಗುತ್ತೆ. ಅದೇ ಡೆಮಾಲಿಷನ್ ಕಾಸ್ಟ್ ಅಂತ ಕರಿತೀವಿ. 25 lakh rupees ಇದೆ. ಸೊ ದಟ್ ಇಸ್ ಸೆಕೆಂಡ್ ಒನ್. ಅದನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡೋದಕ್ಕೂ ಫ್ಯಾಕ್ಟ್ರಿ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೂ ಮುಂಚೆ ಆಗಿರ್ತಕ್ಕಂಥ ಕಾಸ್ಟ್. ಹಾಗಾಗಿ ಅದನ್ನು ನೀವು ತಗೋಬೇಕಾಗುತ್ತೆ. ಸೊ ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ಸ್ಟ್ರಕ್ಚರ್ ಅಥವಾ ಡೆಮೊಲಿಷನ್ ಕಾಸ್ಟ್. ಕಾಸ್ಟ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ಅಥವಾ ಡೆಮೊಲ್ಯೂಷನ್ ಕಾಸ್ಟ್ ಅಂತ ಕರಿತೀವಿ. 25 lakh rupees ಕೊಟ್ಟಿರೋದಲ್ಲಿ, ದಟ್ ಈಸ್ 25 lakh rupees ಇದೆ. ಸೊ ಹಾಗಾಗಿ 25 lakh ಅನ್ನ ನಾವು ತಗೋಬೇಕಾದ್ರೆ. ಸೊ ನೋಡಿ, ಡೆಮೊಲ್ಯೂಷನ್ ಕಾಸ್ಟ್ ಕೂಡ ಅದು ಒಂದು ಫ್ಯಾಕ್ಟ್ರಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಆಗಿರ್ತಕ್ಕಂಥ ಕಾಸ್ಟ್. ಸೊ ಹಾಗಾಗಿ ಡೆಮೊಲ್ಯೂಷನ್ ಕಾಸ್ಟ್ ಅನ್ನ ತಗೊಂಡಿರ್ತಕ್ಕಂಥದ್ದು. ಅಂಡ್ ಥರ್ಡ್ ಒನ್ ಕ್ವಶನ್ಸ್ ಅಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ, ಥರ್ಡ್ ಪಾಯಿಂಟ್ ಅಲ್ಲಿ ಮೆಟೀರಿಯಲ್ ಕನ್ಸ್ಯೂಮ್ ಟು ಕನ್ಸ್ಟ್ರಕ್ಟ್ ದಿ ಫ್ಯಾಕ್ಟ್ರಿ 10 crore rupees ಕೊಟ್ಟಿದ್ದಾರೆ. ನೋಡಿ, ಆ ಫ್ಯಾಕ್ಟ್ರಿನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಮೆಟೀರಿಯಲ್ ನ ಕನ್ಸ್ಯೂಮ್ ಮಾಡಿದ್ದಾರೆ. ಸೊ ಆ ಮೆಟೀರಿಯಲ್ ಕಾಸ್ಟ್ ಏನಾಗಿದೆ, ದಟ್ ಇಸ್ ದ ಕಾಸ್ಟ್ ಆಫ್ ದಿ ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಲ್ಲಿ ಅದು ಕೂಡ ಕಾಸ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಮೆಟೀರಿಯಲ್ ಕನ್ಸ್ಯೂಮ್. ಮೆಟೀರಿಯಲ್ ಕನ್ಸ್ಯೂಮ್ ಟು ಕನ್ಸ್ಟ್ರಕ್ಟ್ ಫ್ಯಾಕ್ಟ್ರಿ. ಮೆಟೀರಿಯಲ್ ಕನ್ಸ್ಯೂಮ್ ಟು ಕನ್ಸ್ಟ್ರಕ್ಟ್ ಫ್ಯಾಕ್ಟ್ರಿ ಬಂದು 10 crore rupees ಆಗಿರ್ತಕ್ಕಂಥದ್ದು. ದಟ್ ಈಸ್ 10 crore ಮೆಟೀರಿಯಲ್ ಕನ್ಸ್ಯೂಮ್ ಕನ್ಸ್ಟ್ರಕ್ಟ್ ದಿ ಫ್ಯಾಕ್ಟ್ರಿ. ನೋಡಿ, ಆ ಫ್ಯಾಕ್ಟ್ರಿ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೂ ಮುಂಚೆನೆ ಮೆಟೀರಿಯಲ್ ನ ಪರ್ಚೇಸ್ ಮಾಡಿರ್ತಾರೆ. ಹಾಗಾಗಿ ಅದನ್ನ ತಗೊಳ್ಳೇಬೇಕಾಗುತ್ತೆ. ಮೆಟೀರಿಯಲ್ ರಿಲೇಟಿವ್ ಟು ಕಾಸ್ಟ್ ಆಫ್ ದಿ ಫ್ಯಾಕ್ಟ್ರಿ. ನೆಕ್ಸ್ಟ್ ನೋಡಿ, ಈ ಎಂಪ್ಲಾಯ್ಮೆಂಟ್ ಕಾಸ್ಟ್ ಅಪ್ ಟು 31st December. ನೋಡಿ, ಇಲ್ಲಿ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ಈ ಎಂಪ್ಲಾಯ್ಮೆಂಟ್ ಕಾಸ್ಟ್ ಕೊಟ್ಟಿದ್ದಾರೆ 31st December ವರೆಗೂ ಮಾತ್ರನೇ ಎಂಪ್ಲಾಯ್ಮೆಂಟ್ ಇರೋದು. ದಟ್ ಈಸ್ ರಿಲೇಟಿಂಗ್ ಟು ಕನ್ಸ್ಟ್ರಕ್ಷನ್ ಮತ್ತೆ ರಿಲೇಟೆಡ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ. ಸೊ ಎಂಪ್ಲಾಯ್ಮೆಂಟ್ ಕಾಸ್ಟ್ ಬಂತು 8 crore rupees ಕೊಟ್ಟಿದ್ದಾರೆ. ಸೊ ಅಲ್ಲಿ ಎಂಪ್ಲಾಯ್ಮೆಂಟ್ ಕಾಸ್ಟ್ ಕೊಟ್ಟಿದ್ದಾರೆ ಅಪ್ ಟು 31st December ವರೆಗೂ. ಸೊ ಎಂಪ್ಲಾಯ್ಮೆಂಟ್ ಕಾಸ್ಟ್ ಕೊಟ್ಟಿದ್ದಾರೆ, ತಗೋಬೇಕು. ಎಂಪ್ಲಾಯ್ಮೆಂಟ್ ಕಾಸ್ಟ್ ಅನ್ನ ತಗೋಬೇಕು. ನೋಡಿ, ಅಲ್ಲಿ ತಗೋಬೇಕಾದ್ರೆ ನೋಡಿ, ಕ್ವಶನ್ ಅಲ್ಲಿ ಕೊಟ್ಟಿರೋದು ಎಷ್ಟಪ್ಪ ಎಂಪ್ಲಾಯ್ಮೆಂಟ್ ಕಾಸ್ಟ್ ಅಂತ ಹೇಳಿದ್ರೆ, ಸೊ ಎಂಪ್ಲಾಯ್ಮೆಂಟ್ ಕಾಸ್ಟ್ ಕೊಟ್ಟಿರೋದು 8 crore rupees ಕೊಟ್ಟಿದ್ದಾರೆ ಅಲ್ವಾ. ಇದೊಂದು ಕ್ಯಾಲ್ಕುಲೇಷನ್ಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೋಬೇಕು. ಎಂಪ್ಲಾಯ್ಮೆಂಟ್ ಕಾಸ್ಟ್ 8 crore rupees ಕೊಟ್ಟಿದ್ದಾರೆ. ಇದು ಎಂಪ್ಲಾಯ್ಮೆಂಟ್ ಕಾಸ್ಟ್ 8 crore rupees ಏನಾಗಿದೆ ಅಂತ ಹೇಳಿದ್ರೆ, ಸೊ ಎಂಪ್ಲಾಯ್ಮೆಂಟ್ ಕಾಸ್ಟ್ 1/4/2023 ಟು 31st 3/2024ಗೆ 8 crore ಆಗಿದೆ. ಬಟ್ ನಾವು ಈ ಎಂಪ್ಲಾಯ್ಮೆಂಟ್ ಕಾಸ್ಟ್ ಅನ್ನ ತಗೋಬೇಕಾದ್ರೆ ನೋಡಿ, ಎಂಪ್ಲಾಯ್ಮೆಂಟ್ ಕಾಸ್ಟ್ ಅಪ್ ಟು 31st December ವರೆಗೂ ಮಾತ್ರನೇ ಯೂಸ್ ಮಾಡಿರೋದು. ಅಂದ್ರೆ ಅಪ್ ಟು 31st December ಅಂದ್ರೆ 1st April ಇಂದ 31st December ವರೆಗೂ ಮಾತ್ರನೇ ತಗೋಬೇಕಾರದು. ಅಂದ್ರೆ 31st December ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ನಾವು 31st December ವರೆಗೂ ಮಾತ್ರನೇ ತಗೋಬೇಕು. ಈ 8 crore ಫುಲ್ ಏನಿದೆ, ಈ 8 crore 1st April ಇಂದ 31st 3 ವರೆಗೂ ಟೋಟಲ್ ಒಂದು ವರ್ಷದ ಫುಲ್ ಇರೋದು 8 crore. ಬಟ್ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು 1st April ಅಲ್ಲಿ ಸ್ಟಾರ್ಟ್ ಮಾಡಿ 31st December ವರೆಗೂ ಮಾತ್ರನೇ ನಾವು ಎಂಪ್ಲಾಯ್ಮೆಂಟ್ ಕಾಸ್ಟ್ ಅನ್ನ ಯೂಸ್ ಮಾಡಿರೋದು. ಏನಕ್ಕೆ ಅಂತ ಹೇಳಿದ್ರೆ, ಲಾಸ್ಟ್ ಅಲ್ಲಿ ಸೆಂಟೆನ್ಸ್ ಅಲ್ಲಿ ಹೇಳಿದ್ದಾರೆ ನೋಡಿ, 31st December ಅಲ್ಲಿ ಇಲ್ಲಿ ಆ ಒಂದು ಫ್ಯಾಕ್ಟ್ರಿ ಬಿಲ್ಡಿಂಗ್ ಅನ್ನ ಯೂಸ್ ಮಾಡೋಕೆ ತಗೊಂಬಂದಿದ್ದಾರೆ. ಅಂದ್ರೆ 31st December ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಅದೆಲ್ಲ ಪೋಸ್ಟ್ ಪೋಸ್ಟ್ ಎಂಪ್ಲಾಯಿ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಅದನ್ನ ತಗೋಬಾರ್ದು. ಸೊ ಇಲ್ಲಿ ಟೋಟಲ್ ಏನು 8 crore ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಕಾಸ್ಟ್ ಆಫ್ಟರ್ ಕಂಪ್ಲೀಷನ್. ಆಫ್ಟರ್ ಕಂಪ್ಲೀಷನ್ ಲೆಸ್ ಮಾಡ್ಕೊಂಡು ನೀವು ತಗೋಬೇಕಾಗುತ್ತೆ. ಅದು ಒಂದು ವರ್ಷದ ಫುಲ್ ಇರೋದು. ಬಟ್ ನನಗೆ ಅಪ್ ಟು 31st December ಆದ್ಮೇಲೆ ನನಗೆ ಇನ್ನೇನಿದೆ ಅದನ್ನ ನಾನು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲಿಮಿನೇಟ್ ಮಾಡ್ತೀಯಾ ಅಂತ ಹೇಳಿದ್ರೆ, ಸೊ ನಮಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ತೋರಿಸಿರ್ತೀನಿ. ಸೊ 8 crore ನಿನ್ನ ಹತ್ರ ಏನಿದೆ, 8 crore
ಈ 8 crore ಡಿವೈಡೆಡ್ ಬೈ 9 ಮಂತ್ಸ್. 8 crore ಏನು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, 8 crore ಡಿವೈಡೆಡ್ ಬೈ 9 ಮಂತ್ಸ್ ಮಾಡಬೇಕು. ಈ 9 ಮಂತ್ಸ್ ಹೇಗೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಇಲ್ಲಿ ತಗೊಳ್ಳಿ ನೋಡಿ, ಫಸ್ಟ್ ಏಪ್ರಿಲ್ ಏನಿದೆ, ಏಪ್ರಿಲ್ ಒಂದು ತಿಂಗಳಾಯ್ತು, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ ಅಪ್ ಟು 31st ಡಿಸೆಂಬರ್ ಅಂತ ಹೇಳಿದ್ರೆ, ಫಸ್ಟ್ ಏಪ್ರಿಲ್ ಇಂದ ಡಿಸೆಂಬರ್ ವರೆಗೂ ಬಂದ್ರೆ ಟೋಟಲ್ ನಾನು ಯೂಸ್ ಮಾಡೋದು 9 ಮಂತ್ಸ್ ಮಾತ್ರನೇ ಯೂಸ್ ಮಾಡಿರೋದು. ಹಾಗಾಗಿ ಸೊ 8 crore ಡಿವೈಡೆಡ್ ಬೈ 9 ಮಂತ್ಸ್ ಮಾಡಿದ್ರೆ ನಿಮಗೆ, ಸೊ 8 crore ಡಿವೈಡೆಡ್ ಬೈ 9 ಮಂತ್ಸ್ ಮಾಡಿದ್ರೆ, ಸೊ ನಮಗೆ ಬರೋದು ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 88,88,888 ಬರುತ್ತೆ. ಸೊ ಇದು ಟೋಟಲ್ 8 crore ಏನು ಕೊಟ್ಟಿದ್ದಾರೆ. ನೀವು ಫಸ್ಟ್ ಏಪ್ರಿಲ್ ಇಂದ 31st ಡಿಸೆಂಬರ್ ವರೆಗೂ ಮಾತ್ರನೇ ತಗೋಬೇಕು. ಅಂದ್ರೆ 9 ಮಂತ್ಸ್ ಡಿವೈಡ್ ಮಾಡಿ, ಕೊಟ್ಟಿರೋ 8 crore ಡಿವೈಡೆಡ್ ಬೈ 9 ಮಂತ್ಸ್ ಮಾಡಿ, ನಿಮಗೆ 88,88,888 ಬರುತ್ತೆ. ಸೊ ಈಗ ಈ 8,88,888 ಏನು ಕೊಟ್ಟಿದ್ದಾರೆ, ಸೊ ಇದು 8 crore ಅಲ್ಲಿ ಈ 88,88,000 ನೀವು ಲೆಸ್ ಮಾಡಿ, ಸೊ ಲೆಸ್ ಮಾಡಿ ಬರ್ತಕ್ಕಂಥ ಅಮೌಂಟು ನಮಗೆ ಆಕ್ಚುಯಲ್ ಆಗಿ ನಾವು ಎಂಪ್ಲಾಯ್ಮೆಂಟ್ ಕಾಸ್ಟ್ 9 ಮಂತ್ಸ್ಗೆ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನೀವು ಲೆಸ್ ಮಾಡಿದ್ರೆ ಸೊ ನಿಮಗೆ ಬರ್ತಕ್ಕಂಥದ್ದು 7,11,11,1112 ಸಿಗುತ್ತೆ. ಇದು ಎಂಪ್ಲಾಯ್ಮೆಂಟ್ ಕಾಸ್ಟ್ ಅಂತ ಕರಿತೀವಿ. ಸೊ ಎಂಪ್ಲಾಯ್ಮೆಂಟ್ ಕಾಸ್ಟ್ ಅಲ್ಲಿ ಏನು ಕೊಟ್ಟಿದ್ದಾನೆ, ಟೋಟಲ್ ಒಂದು ವರ್ಷದ ಫುಲ್ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ತಗೋಬೇಕಾದ್ರೆ ಸೊ ಆ ವರ್ಷದ ಫುಲ್ ತಗೋಬಾರ್ದು. ಸೊ ಬಿಗಿನ್ ಆಗಿರೋದು 31st ಮಾರ್ಚ್ ಡಿಸೆಂಬರ್ 2023ಗೆ ಕ್ಲೋಸ್ ಆಗ್ತಾ ಇದೆ ಎಂಪ್ಲಾಯ್ಮೆಂಟ್ ಕಾಸ್ಟ್, ಅಲ್ಲಿವರೆಗೂ ಮಾತ್ರ ತಗೋಬೇಕು. ಬಟ್ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋದು ಫುಲ್ ಒಂದು ವರ್ಷದ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಏಪ್ರಿಲ್ ಇಂದ 31st ಮಾರ್ಚ್ಗೆ ಡಿಸೆಂಬರ್ಗೆ 9 ಮಂತ್ಸ್ ಆಗುತ್ತೆ. ಕೊಟ್ಟಿರೋ 8 crore ಅನ್ನ ಸೊ ಡಿವೈಡೆಡ್ ಬೈ 9 ಮಂತ್ಸ್ ಮಾಡಿದ್ರೆ ಸೊ ನಿಮಗೆ 88,88,886 ಬರುತ್ತೆ. ಸೊ ನೀವು ಅದರಲ್ಲಿ ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಅಮೌಂಟ್ ಅನ್ನ ನೀವು ಔಟರ್ ಕಾಲಮ್ ಅಲ್ಲಿ ತಗೋಬೇಕಾಗುತ್ತೆ. ಅದು ಕನ್ಸಿಡರ್ ಮಾಡಬೇಕಾದ್ರು ಆ ತರನೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಅದರ್ ಕಾಸ್ಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಕನ್ಸ್ಟ್ರಕ್ಷನ್. ನೋಡಿ, ಅದರ್ ಕಾಸ್ಟ್ ಕನ್ಸ್ಟ್ರಕ್ಷನ್ಗೆ ರಿಲೇಟೆಡ್ ಆಗೇ ಇದೆ. ಸೊ ಅದರ್ ಕಾಸ್ಟ್ ರಿಲೇಟೆಡ್ ಟು ಕನ್ಸ್ಟ್ರಕ್ಷನ್, ಅದರ್ ಕಾಸ್ಟ್ ರಿಲೇಟೆಡ್ ಟು ಕನ್ಸ್ಟ್ರಕ್ಷನ್ 10 lakhs rupees ಕೊಟ್ಟಿದ್ದಾರೆ. ಸೊ ಅದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರೋದ್ರಿಂದ 10 lakh ಅನ್ನ ನಾನು ತಗೊಳ್ತೀನಿ. ನೆಕ್ಸ್ಟ್ ಇನ್ಯಾವುದನ್ನ ಇದೆಯಾ ನೋಡಿದ್ರೆ ನೋಡಿ, ಜನರಲ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ನೋಡಿ, PPE ಮಾಡ್ಬೇಕಾದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಗಲಿ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ಜನರಲ್ ಓವರ್ ಹೆಡ್ ಆಗಲಿ ತಗೊಳ್ಳೋದೇ ಇಲ್ಲ. ಇಲ್ಲಿ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಕೊಟ್ಟಿದ್ದಾರೆ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಬರೋದಿಲ್ಲ. ಬಟ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಅವರು ಕೂಡ ಹೇಳಿದ್ದಾರೆ ನಾಟ್ ಇನ್ವಾಲ್ವ್ಡ್ ಇನ್ ಕನ್ಸ್ಟ್ರಕ್ಷನ್ಸ್ ಅಲ್ಲೇ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಆ ತರದ ಎಕ್ಸ್ಪೆನ್ಸಸ್ ಅನ್ನ ನಾವು ತಗೋಬಾರ್ದು. ಕಾಸ್ಟ್ ಒಂದು ಅಸೆಟ್ಗೆ ಸಂಬಂಧಪಟ್ಟ ಕಾಸ್ಟ್ ಮಾತ್ರನೇ ತಗೋಬೇಕು. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಗಲಿ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ಸ್ ಆಗಲಿ ಸೊ ನೀವು ತಗೋಬಾರ್ದು. ಅದು ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿಲ್ಲ, ಹಾಗಾಗಿ ತಗೊಳ್ಳೋಗಿಲ್ಲ, ಇಗ್ನೋರ್. ಆರ್ಕಿಟೆಕ್ಟ್ ಅಂಡ್ ಕನ್ಸಲ್ಟೆಂಟ್ ಫೀಸ್ ರಿಲೇಟೆಡ್ ಟು ಕನ್ಸ್ಟ್ರಕ್ಷನ್. ನೋಡಿ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಯಾರೋ ಆರ್ಕಿಟೆಕ್ಟ್ ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಸೊ ಆರ್ಕಿಟೆಕ್ಟ್ ಅಂಡ್ ಕನ್ಸಲ್ಟೆಂಟ್ ಫೀಸ್, ಆರ್ಕಿಟೆಕ್ಟ್ ಅಂಡ್ ಕನ್ಸಲ್ಟೆಂಟ್ ಫೀಸ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇರೋದು 10 lakh ಕೊಟ್ಟಿದ್ದಾರೆ. ದಟ್ ಈಸ್ 5 lakh ಎಷ್ಟು ಕೊಟ್ಟಿದ್ದಾರೆ, ಆರ್ಕಿಟೆಕ್ಟ್ ಅಂಡ್ ಕನ್ಸಲ್ಟೆಂಟ್ ಫೀಸ್ ಬಂದು 5 lakh rupees ಇದೆ. ಸೊ ಹಾಗಾಗಿ 5 lakh rupees ಅನ್ನ ತಗೊಳ್ತೀನಿ. 5 lakh rupees ಆಫೀಸ್ ಆರ್ಕಿಟೆಕ್ಟ್ ಅಂಡ್ ಕನ್ಸಲ್ಟೆಂಟ್ ಫೀಸ್ ಕೊಟ್ಟಿದ್ದಾರೆ. ಸೊ ಅದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇರೋದು. ನೆಕ್ಸ್ಟ್ ನೋಡಿ, ಕಾಸ್ಟ್ ಆಫ್ ರೀಲೊಕೇಟಿಂಗ್ ಸ್ಟಾಫ್ ಹೂ ವರ್ಕ್ ಅಟ್ ದಿ ಫ್ಯಾಕ್ಟ್ರಿ. ನೋಡಿ, ಫ್ಯಾಕ್ಟ್ರಿ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಯಾರು ಸ್ಟಾಫ್ ವರ್ಕ್ ಮಾಡಿದ್ರು ಅವ್ರನ್ನ ಬೇರೊಂದು ಕಡೆಗೆ ಶಿಫ್ಟ್ ಮಾಡ್ಲಿಕ್ಕೆ ಆಗಿರ್ತಕ್ಕಂಥ ಕಾಸ್ಟ್ ಅದು. ಇಟ್ ಈಸ್ ನಾಟ್ ಕಾಸ್ಟ್ ಬಿಲಾಂಗ್ಸ್ ಟು ಕನ್ಸ್ಟ್ರಕ್ಷನ್ ಆಫ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿಲ್ಲ, ಇಗ್ನೋರ್ ಮಾಡಿ. ದೆನ್ ಲಾಸ್ಟ್ ಒನ್, ಕಾಸ್ಟ್ ರಿಲೇಟಿಂಗ್ ಟು ಫಾರ್ಮಲ್ ಓಪನಿಂಗ್ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ. ಫಾರ್ಮಲ್ ಓಪನಿಂಗ್ ಫ್ಯಾಕ್ಟ್ರಿ ಇಸ್ ಆಲ್ಸೋ ಡೋಂಟ್ ಕನ್ಸಿಡರ್, ಬಿಕಾಸ್ ಆ ಫ್ಯಾಕ್ಟ್ರಿನ ಯಾವಾಗ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಓಪನ್ ಮಾಡೋದು, ಹಾಗಾಗಿ ಆ ತರ ಕಾಸ್ಟ್ ಕೂಡ ನೀವು ತಗೋಬಾರ್ದು.
ಸೊ ಇನ್ಯಾವುದು ಕೂಡ ತಗೊಳ್ಳೋಂಥದ್ದು ಐಟಮ್ ಇಲ್ಲ. ಸೊ ನೀವು ಅಷ್ಟು ಟೋಟಲ್ ಮಾಡಿದ್ರೆ ಬರೋದು ನಿಮಗೆ ಕಾಸ್ಟ್ ಆಫ್ ಫ್ಯಾಕ್ಟ್ರಿ ಬಿಲ್ಡಿಂಗ್. ಫ್ಯಾಕ್ಟ್ರಿ ಬಿಲ್ಡಿಂಗ್ ಕಾಸ್ಟ್ ಆಫ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಬರುತ್ತೆ. ಟೋಟಲ್ ಮಾಡಿದ್ರೆ ನಿಮಗೆ 22 crore 51 lakh 11,112 ಇಷ್ಟು ಬರುತ್ತೆ. ಇದು ಟೋಟಲ್ ಕಾಸ್ಟ್ ಆಫ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್.